ಸ್ನೇಹಿತರೆ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇದೇ ಡಿಸೆಂಬರ್ 10ನೇ ತಾರೀಕಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಏನು ನೇಮಕಾತಿಯಲ್ಲಿಯ ವಿಳಂಬ ಧೋರಣೆಯನ್ನು ಖಂಡಿಸಿಬಿಟ್ಟು ಒಂದು ಧಾರವಾಡದಲ್ಲಿ ಒಂದು ದಿನದ ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಸ್ನೇಹಿತರೆ, ಮೊನ್ನೆ ಏನು 1ನೇ ತಾರೀಕು ಧಾರವಾಡದಲ್ಲಿ ಒಂದು ಬೃಹತ್ ಹೋರಾಟ ಆಯಿತು. ಒಂದು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಮಧ್ಯಪ್ರವೇಶ ಮಾಡಿಬಿಟ್ಟು ಹೋರಾಟವನ್ನ ಒಂದು ಹತ್ತಿಕ್ಕುವಂತ ಒಂದು ಪ್ರಯತ್ನ ಮಾಡಿದ್ರು. ಅದನ್ನ ಒಂದ್ ಕಡೆಗೆ ನಮ್ಮ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಖಂಡನೆ ಮಾಡುತ್ತೆ. ಬಟ್ ಅದರ ಮಧ್ಯದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಅದೇ ರೀತಿ ರೈತ ಸಂಘಟನೆಗಳು, ಹಲವಾರು ಜನಪರ ಸಂಘಟನೆಗಳು ಈ ಹೋರಾಟವನ್ನು ಬೆಂಬಲಿಸಿದ್ರು. ಅವರೆಲ್ಲರಿಗೂ ಕೂಡ ನಮ್ಮ ಒಂದು ಹೋರಾಟ ಸಮಿತಿಯಿಂದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾನೆ. ಇಷ್ಟೆಲ್ಲಾ ಹೋರಾಟಗಳು ನಡೀತಾ ಇದ್ರು ಕೂಡ ಕಳೆದ 3-4 ತಿಂಗಳಿನಿಂದ ಒಂದು ಧಾರವಾಡದಲ್ಲಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಆಯಿತು. ಮತ್ತೊಂದು ಹೋರಾಟ ಆಗಿತ್ತು ಹಿಂದೆ ಕೂಡ. ಜಸ್ಟಿಸ್ ಸಂತೋಷ್ ಹೆಗಡೆ, SR ಹಿರೇಮಠ್ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಕೂಡ ಮಾಡಿದ್ವಿ. ಹಕ್ಕೊತ್ತಾಯಗಳನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದ್ರೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದ ಕ್ರಮಗಳನ್ನ ಸರ್ಕಾರಗಳು ತಗೊಳ್ತಾ ಇಲ್ಲ. ಹಾಗಾಗಿ ಈ ಒಂದು ಹೋರಾಟವನ್ನು ಉನ್ನತ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನ ಸರ್ಕಾರಗಳು ಭರ್ತಿ ಮಾಡ್ಕೊಳ್ಬೇಕು. ನೇಮಕಾತಿನಲ್ಲಿ ಭ್ರಷ್ಟಾಚಾರನ ಒಂದು ತಡೆಗಟ್ಟಬೇಕು. ಮತ್ತೆ ಪೊಲೀಸ್ ವಯೋಮಿತಿಯನ್ನ ಹೆಚ್ಚಳ ಮಾಡಬೇಕು. ನೇಮಕಾತಿನಲ್ಲಿ 5 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ನಡೀದೇ ಇರೋದ್ರಿಂದ ವಯೋಮಿತಿನಲ್ಲಿ ಸಡಿಲಿಕೆ ಮಾಡಬೇಕು. ಅದೇ ರೀತಿ ಧಾರವಾಡದಲ್ಲಿ ಪ್ರಮುಖವಾಗಿ ಒಂದು ಸಪ್ತಾಪುರ, ಜಯನಗರ, ಶ್ರೀನಗರದಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳು ಓದ್ತಾ ಇದ್ದಾರೆ, ಅಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಇವತ್ತು ಸರ್ಕಾರ ಸ್ಥಾಪನೆ ಮಾಡಬೇಕು. ಆ ಮೂಲಕ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಹೆಲ್ಪ್ ಅನ್ನ ಮಾಡಬೇಕು. ಸರ್ಕಾರ ಒಂದು ಕ್ರಮನ ತಗೊಳ್ಬೇಕು ಅಂತೇಳಿ ಇಂತಹ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು, ಮತ್ತೊಂದು ಪ್ರಮುಖವಾಗಿ ಒಂದು ನೇಮಕಾತಿ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ. ಈ ಕೇಂದ್ರದಲ್ಲಿ SSC ಒಂದು ನೇಮಕಾತಿ ಕ್ಯಾಲೆಂಡರ್ ಇದೆ, ಪ್ರತಿ ವರ್ಷ ಇಷ್ಟು ಕರಿತೀವಿ ಇಂಥ ಸಮಯದಲ್ಲಿ ಅಂತೇಳಿ. ರಾಜ್ಯದ ನೇಮಕಾತಿ ಪ್ರಾಧಿಕಾರಗಳು ಕೂಡ ಆ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಅನ್ನ ಪ್ರತಿ ವರ್ಷ ಬಿಡುಗಡೆ ಮಾಡಬೇಕು. ಈ ಎಲ್ಲ ಬೇಡಿಕೆಗಳು ಜೊತೆಗೆ ಏನು ನೇಮಕಾತಿ ಶುಲ್ಕ ಇದೆ, ಅರ್ಜಿ ಶುಲ್ಕ ದುಬಾರಿ ಶುಲ್ಕ ಇದೆ, ಅದನ್ನ ಇವತ್ತು 0ಗೆ ಇಳಿಸ್ಬೇಕು. ಯಾವುದೇ ಅರ್ಜಿ ಶುಲ್ಕವನ್ನ ತಗೊಳ್ಬಾರ್ದು. ನೇಮಕಾತಿ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಟ್ರಾವೆಲ್ಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಇದೇ ಡಿಸೆಂಬರ್ 10ರಂದು ಧಾರವಾಡದ ಶ್ರೀನಗರ ಸರ್ಕಲ್ ನಲ್ಲಿ ಬೃಹತ್ ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರ ತನ್ನ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಒಂದು ಕಾಂಕ್ರೀಟ್ ಆದಂತ ಕ್ರಮಗಳನ್ನ ತಗೊಂಡಿಲ್ಲ ಅಂತಂದ್ರೆ ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಬೇಕಾಗ್ತದೆ ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಎಚ್ಚರಿಸ್ತೀವಿ. ಸೊ ಕೇಂದ್ರ ಸರ್ಕಾರ 2014ರಲ್ಲಿ ಚುನಾವಣೆಗೆ ಮುಂಚೆ ಪ್ರತಿ ವರ್ಷ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸುಮಾರು 11 ವರ್ಷಗಳಾಗಿದೆ. ಅವ್ರು ಕೊಟ್ಟಿರುವಂತ ವಾಗ್ದಾನ ಈಡೇರಿದ್ರೆ ಸುಮಾರು 22 ಕೋಟಿ ಯುವಕರಿಗೆ ಉದ್ಯೋಗ ಸಿಗ್ಬೇಕಾಗಿತ್ತು. ಆದ್ರೆ ಇವತ್ತು ಕೆಲವೇ ಲಕ್ಷ ಹುದ್ದೆಗಳನ್ನು ಅವ್ರು ತುಂಬ್ಕೊಳಕ್ ಆಗಿಲ್ಲ. ಉಲ್ಟಾ ಏನ್ ಮಾಡ್ತಾ ಇದಾರೆ, ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ಬಿಟ್ಟು ಉದ್ಯೋಗಗಳನ್ನ ಕಡಿತ ಮಾಡ್ತಾ ಇದಾರೆ. ಇವತ್ತು ಪ್ರಮುಖ ಇಲಾಖೆಗಳು, ರೈಲ್ವೆ ಇಲಾಖೆ ಇರ್ಬೋದು, ಅಥವಾ ಒಂದು ಸಾರಿಗೆ ಇಲಾಖೆ ಇರ್ಬೋದು, ಅಥವಾ ಇನ್ನೊಂದ್ ಕಡೆ ಟೆಲಿಕಮ್ಯುನಿಕೇಶನ್ ಇಲಾಖೆಗಳಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಲಕ್ಷಾಂತರ ಉದ್ಯೋಗಗಳ ಕಡಿತವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ನೀತಿಯನ್ನ ಕೂಡ ನಾವು ತೀವ್ರವಾಗಿ ಖಂಡಿಸ್ತೀವಿ. ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನ ಕೇಂದ್ರ ಸರ್ಕಾರ ಕೂಡ ಶೀಘ್ರದಲ್ಲಿ ಭರ್ತಿ ಮಾಡ್ಕೊಳ್ಬೇಕು. ಆ ಮೂಲಕ ಒಂದು ಉದ್ಯೋಗಾಕಾಂಕ್ಷಿ ಯುವಜನರಿಗೆ ನ್ಯಾಯ ಕೊಡ್ಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ. ಒಂದು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯ್ತು. ಅದ್ರ ಕೆಲವು ಸ್ಟೂಡೆಂಟ್ಸ್ಗಳು ಅರೆಸ್ಟ್ ಆದ್ವಿ. ಅಷ್ಟಾದ್ರೂ ಕೂಡ ಅದು ಸ್ಟೇಟ್ ನ್ಯೂಸ್ ಆದ್ರೂ ಕೂಡ ಇಲ್ಲಿವರೆಗೆ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಅದಕ್ಕಾಗಿನೇ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾವು ಈ ಹೋರಾಟನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಅದಕ್ಕೆ ಡಿಸೆಂಬರ್ 10ನೇ ತಾರೀಕು ಒಂದು ಪ್ರತಿಭಟನಾ ಧರಣಿಯನ್ನು ಅನ್ಕೊಂಡಿದೀವಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಎಲ್ಲಿವರೆಗೆ ನೇಮಕಾತಿಗಳು ಆಗಲ್ವೋ ಅಲ್ಲಿವರೆಗೆ ನಾವು ಈ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ವಿ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಯಾವುದೇ ಕೂಡ ನೇಮಕಾತಿಗಳು ಮಾಡ್ತಾ ಇಲ್ಲ. 150 ಇಷ್ಟ ತುಂಬ್ಕೋತಾ ಇದ್ದಾರೆ. ಕೇಂದ್ರದಲ್ಲಿ 9 ಲಕ್ಷಕ್ಕಿಂತ ಜಾಸ್ತಿ ಪೋಸ್ಟ್ಗಳು ಖಾಲಿ ಇದಾವೆ. ರಾಜ್ಯದಲ್ಲಿ ಕೂಡ ಹತ್ತತ್ರ 3 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಎರಡೂ ಸರ್ಕಾರಗಳು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ. ಇಲ್ಲಿ ಕಾಲ್ಫರ್ ಮಾಡ್ಬೇಕು, ಹುದ್ದೆಗಳು ತುಂಬ್ಕೋಬೇಕಂತ ಹೇಳಿ. ಅದ್ರ ಜೊತೆಗೇನೆ ಇದೇ 8ನೇ ತಾರೀಕು ಚಳಿಗಾಲ ಅಧಿವೇಶನ ನಡೀತಾ ಇದೆ. ಅಲ್ಲಿ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ಬೇಕು. ಅದ್ರ ಜೊತೆಗೇನೆ ನೇಮಕಾತಿಗಳು ಮಾಡ್ಕೋಬೇಕಂತ ಹೇಳಿ ನಾವು ಇಲ್ಲಿ ಕೇಳ್ಕೊತಾ ಇದೀವಿ.